ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿರುವಂತಹ ದರ್ಶನ್ ಪ್ರಕರಣ ಈಗ ಎಲ್ಲಿಗೆ ಬಂದಿದೆ, ಏನಾಗಿದೆ? ತುಂಬಾ ಚುರುಕು ಪಡ್ಕೊಳ್ಳುತ್ತಾ ಇದೆ. ಕೊನೆಯ ಹಂತದಲ್ಲಿ ಬಂದು ತಲುಪಿದೆ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡುವಂಥದ್ದು. ಚಾರ್ಜ್ ಶೀಟ್ ಸಲ್ಲಿಕೆ ವೇಳೆ ಇನ್ಮೇಲೆ ಮತ್ತೆ ಅದು ವಾದ ಪ್ರತಿವಾದಗಳು ಕೋರ್ಟಲ್ಲಿ ಆಗುತ್ತೆ. ಚಾರ್ಜ್ ಶೀಟ್ ವರೆಗೂ ಕೂಡ ಈಗ ತನಿಖೆ ಒಂದು ಹಂತಕ್ಕೆ ಬಂದಿದೆ. ಸೊ ಮತ್ತಷ್ಟು ಆಳಕ್ಕೆ ಈಗ ಕಾಮಾಕ್ಷಿಪಾಳ್ಯ ಪೊಲೀಸರು ಇಳಿದಿದ್ದಾರೆ. ದರ್ಶನ್ ಮತ್ತು ಪವಿತ್ರ ಗೌಡ ಇಬ್ಬರ ಮನೆ ಮತ್ತು ಶೆಡ್ ಸಿಸಿಟಿವಿ ಸಾಮ್ಯತೆ ಬಗ್ಗೆ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಇದು ಪಬ್ಲಿಕ್ ಟಿವಿಯ ಎಕ್ಸ್ಕ್ಲೂಸಿವ್ ಆಗಿರುವಂತಹ ಸುದ್ದಿ. ಸೊ ಇಬ್ಬರ ಮನೆ ಮತ್ತು ಶೆಡ್ನ ಸಿಸಿಟಿವಿ ಸಾಮ್ಯತೆಯ ಬಗ್ಗೆ ಈಗ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಅಂದರೆ ಅಲ್ಲಿ ಮನೆಯಿಂದ ಹೊರಡ್ಬೇಕಾದ್ರೆ ಹಾಕಿರುವಂಥ ಬಟ್ಟೆಗೂ ಮತ್ತು ಶೆಡ್ನಲ್ಲಿ ಹಾಕ್ಕೊಂಡಿರುವಂಥ ಅವ್ರ ಬಟ್ಟೆಗೂ ಸಾಮ್ಯತೆ ಇದೆಯಾ, ಅಲ್ಲಿ ಹೇಗಿದೆ, ಅವರೇನಾ ಇಲ್ವಾ, ಇವೆಲ್ಲವೂ ಕೂಡ ಕ್ಲಾರಿಫಿಕೇಷನ್ಗಳು ಬೇಕಾಗುತ್ತೆ ಅಲ್ಲ. ಅದನ್ನು ಕೋರ್ಟಲ್ಲಿ ಇಡಬೇಕಾದ್ರೆ ಪ್ರೂವ್ ಮಾಡಬೇಕಾಗುತ್ತೆ. ಅರೆಸ್ಟ್ ಮಾಡಿನೋ ಜೈಲಿಗೆ ಹಾಕ್ಬಿಟ್ಟಿದ್ದಾರೆ, ಬೇರೆ ವಿಚಾರ. ಸೊ ಹಾಗಾಗಿ ಅದ್ರ ಎಲ್ಲವೂ ಕೂಡ ಕೋರ್ಟಿಗೆ ಸಮಜಾಯಿಸಿ ಕೊಡಬೇಕಲ್ಲ. ಸೊ ದರ್ಶನ್ ಪವಿತ್ರ ಗೌಡ ಇಬ್ಬರ ಮನೆ ಸಿಸಿಟಿವಿಯನ್ನು ತಗೊಂಡಿದ್ದಾರೆ. ಪಟ್ಟಣಗೆರೆ ಶೆಡ್ ಸಿಸಿಟಿವಿ ಸಾಮ್ಯತೆ ಬಗ್ಗೆ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಮುಂಜಾನೆ 6 ಗಂಟೆಗೆ ರೇಣುಕಾಸ್ವಾಮಿ ಸಾವಾಗಿತ್ತು. ಬಂಧಿತ ಆರೋಪಿಗಳ ವಿಚಾರಣೆಯಲ್ಲಿ ಬೆಳಕಿಗೆ ಬಂದಿದೆ. ಸೊ ರೇಣುಕಾಸ್ವಾಮಿ ಮೃತಪಟ್ಟ ಸಮಯ ಮತ್ತು ಶೆಡ್ನಿಂದ ಶಿಫ್ಟ್ ಮಾಡೋಕ್ಕೆ ಸಮಯ ದಾಖಲಾಗಿದೆ. ಸೊ ಸಿಸಿಟಿವಿಯಲ್ಲಿನ ಸಮಯ ಮತ್ತು ರೇಣುಕಾಸ್ವಾಮಿ ಮೃತಪಟ್ಟ ಸಮಯದ ಟೈಮಿಂಗ್ ಮ್ಯಾಚಿಂಗ್ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಸೊ ಎಲ್ಲವೂ ಕೂಡ ಪಾರ್ಟ್ ಆಫ್ ಎ ಇನ್ವೆಸ್ಟಿಗೇಷನ್. ಮಾಡಲೇಬೇಕು ಇದನ್ನು, ಇಲ್ಲದೇ ಇದ್ದರೆ ಪ್ರೂವ್ ಮಾಡೋಕ್ಕಾಗಲ್ಲ. ರೇಣುಕಾಸ್ವಾಮಿ ಸಾವಿನ ವಿಷಯ ತಿಳಿದು ಯಾರೆಲ್ಲ ಶೆಡ್ಗೆ ಬಂದಿದ್ರು, ಶೆಡ್ ಮತ್ತು ಮನೆಗೆ ಎಷ್ಟು ಸಮಯಕ್ಕೆ ಬಂದಿದ್ದಾರೆ ಅಂತ ಟೈಮಿಂಗನ್ನು ತಾಳೆ ಹಾಕ್ತಾ ಇದ್ದಾರೆ. ಸೊ ಮನೆ ಮತ್ತು ಶೆಡ್ನ ಸಿಸಿಟಿವಿ ಟೈಮಿಂಗ್ ಮ್ಯಾಚ್ ಆದರೆ ಪ್ರಬಲ ಸಾಕ್ಷ್ಯ ಲಭ್ಯವಾದಂತಿದೆ. ಆಲ್ಮೋಸ್ಟ್ ಅಲ್ಲಿ ಈ ಪ್ರಕರಣದಲ್ಲಿ ಹೈಯೆಸ್ಟ್ ಸಾಕ್ಷ್ಯಗಳನ್ನು ಪೊಲೀಸರು ತಮ್ಮ ತನಿಖೆಯಲ್ಲಿ ಹುಡುಕಿರೋದಂತೆ. ಒಂದು ಪ್ರಕರಣದಲ್ಲಿ ಇಷ್ಟೊಂದು ಸಾಕ್ಷ್ಯಗಳು ಸಿಕ್ಕಿರೋದು ಇದೇ ಒಂದು ಪ್ರಕರಣ ಅಂತಿದ್ದಾರೆ. ಉದ್ಯೋಗಿ ಈಗ ಕ್ರೈಮ್ ಬ್ಯೂರೋಯಿಂದ ನಾಗೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನಾಗೇಶ್, ಈ ಪ್ರಕರಣದ ಬಗ್ಗೆ ನಾವು ಕೇಳ್ತಾ ಬರ್ತಾ ಇದ್ದಿದ್ದು ಒಂದೇ, ಇಂತಹ ಪ್ರಕರಣದಲ್ಲಿ ಇಷ್ಟೊಂದು ಸಾಕ್ಷ್ಯಗಳನ್ನು ಹುಡುಕಿರುವಂಥದ್ದು ಇದೇ ಮೊಟ್ಟ ಮೊದಲನೇ ಪ್ರಕರಣ ಅನ್ನುವಂಥದ್ದನ್ನ ಕೇಳ್ತಾ ಇದ್ವಿ. ಈಗ ಇನ್ನೂ ಕೂಡ ಸಾಕ್ಷ್ಯಗಳನ್ನು ಹುಡುಕ್ತಾ ಇದ್ದಾರೆ, ಸಾಮ್ಯತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಅಂದ್ರೆ ಏನರ್ಥ? ಇನ್ನೂ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋ ಹಂತಕ್ಕೆ ಬಂದಾಗಿದೆ ಆಲ್ಮೋಸ್ಟ್ ಆಲ್. ಈಗಲೂ ಕೂಡ ಸಾಮ್ಯತೆಯನ್ನ ಮಾಡ್ತಾ ಕೂತ್ಕೊಂಡ್ರೆ ಎಲ್ಲಿಗೆ? ಸ್ವಲ್ಪ ಡಿಲೇ ಆಯ್ತಾ ಈ ವಿಚಾರದಲ್ಲಿ, ಸಾಮ್ಯತೆ ವಿಚಾರದಲ್ಲಿ, ಅಥವಾ ಏನು ಅಂತ? ಅರುಣ್, ರೇಣುಕಾಸ್ವಾಮಿ ಕೊಲೆ ಆದಮೇಲೆ ಆರೋಪಿಗಳನ್ನು ಬಂಧಿಸಿ ಈಗಾಗಲೇ ಜೈಲಿಗೆ ಕಳಿಸಿರುವಂಥದ್ದು. ಅದ ಬಳಿಕ ಈ ಒಂದು ಪ್ರಕರಣದಲ್ಲಿ ಸಾಕಷ್ಟು ದೊಡ್ಡ ಮಟ್ಟದ ಸಾಕ್ಷ್ಯಾಧಾರಗಳು ಸಿಕ್ಕಿರುವಂಥದ್ದು. ಹಾಗಾಗಿ ಇವೆಲ್ಲವನ್ನು ಕೂಡ ಪ್ರೂವ್ ಮಾಡೋದು ಪೊಲೀಸರಿಗೆ ದೊಡ್ಡ ಚಾಲೆಂಜ್ ಆಗಿ ಇರುವಂಥ ವಿಚಾರ. ಯಾಕಂದರೆ ಆರೋಪಿಗಳಿಗೆ ಕನ್ವಿಕ್ಟ್ ಮಾಡಿಸ್ಬೇಕು ಅನ್ನುವಂಥ ಕಾರಣಕ್ಕಾಗಿ ಬೆಂಗಳೂರು ಪೊಲೀಸರು ಈ ಒಂದು ಪ್ರಕರಣವನ್ನು ಬಹಳ ಗಂಭೀರವಾಗಿ ತೆಗೆದುಕೊಂಡು ಪ್ರಕರಣದಲ್ಲಿ ಭಾಗಿಯಾಗಿರುವಂಥ ಎಲ್ಲ ಸಾಕ್ಷ್ಯಾಧಾರಗಳನ್ನು ಕೂಡ ಕೂಲಂಕುಷವಾಗಿ ಪರಿಶೀಲನೆ ಮಾಡಲಿಕ್ಕೆ ಪೊಲೀಸರು ಮುಂದಾಗಿರುವಂಥದ್ದು. ಹಾಗಾಗಿ ದರ್ಶನ್ ಮತ್ತು ಪವಿತ್ರ ಗೌಡ ಅವರ ಮನೆಯ DVR ಅನ್ನು ವಶಪಡಿಸಿಕೊಂಡಂಥ ಸಂದರ್ಭದಲ್ಲಿ ಆ DVRನಲ್ಲಿ CCTV ಫುಟೇಜ್ಗಳು ಎಲ್ಲವೂ ಕೂಡ ಆರಂಭದಲ್ಲಿ ಡಿಲೀಟ್ ಆಗಿತ್ತು. ಹಾಗಾಗಿ ಅದನ್ನು CID ಕಚೇರಿಗೆ ಕೊಟ್ಟು ರಿಟ್ರೀವನ್ನು ಮಾಡಿಸಿರುವಂಥದ್ದು. ರಿಟ್ರೀವ್ ಮಾಡಿಸಿರುವುದರಲ್ಲಿ ದರ್ಶನ್ ಮನೆ ಬಳಿ ಓಡಾಟ ಮತ್ತು ಪವಿತ್ರ ಗೌಡ ಮನೆ ಬಳಿ ಓಡಾಟದ ದೃಶ್ಯಾವಳಿಗೂ ಕೂಡ ಲಭ್ಯವಾಗಿತ್ತು. ಹಾಗಾಗಿ ಪಟ್ಟಣಗೆರೆ ಶೆಡ್ನಲ್ಲಿ ರೇಣುಕಾಸ್ವಾಮಿ ಸತ್ತಂಥ ಸಮಯದಲ್ಲಿ ಇವ್ರು ಯಾರೆಲ್ಲ ಅಲ್ಲಿ ಎಂಟ್ರಿ ಆಗಿದ್ರು ಅನ್ನುವಂಥದ್ರ ಬಗ್ಗೆ ಮಾಹಿತಿ ಇತ್ತು. ಹಾಗಾಗಿ ಅಲ್ಲಿ ಸಿಕ್ಕಿರುವಂಥ CCTV ಫುಟೇಜ್ ಮತ್ತು ಪವಿತ್ರ ಗೌಡ ದರ್ಶನ್ ಮನೆಯಲ್ಲಿ ಸಿಕ್ಕಿರುವಂಥ CCTV ಫುಟೇಜ್ನಲ್ಲಿ ಅಲ್ಲಿ ತಾಳೆ ಹಾಕುವ ಕೆಲಸವನ್ನು ಈಗ ಕಾಮಾಕ್ಷಿಪಾಳ್ಯ ಪೊಲೀಸರು ಮಾಡ್ತಿರುವಂಥದ್ದು. ಯಾಕಂದರೆ ಅಲ್ಲಿ ಪ್ರೂವ್ ಮಾಡಲಿಕ್ಕೆ ಏನೆಲ್ಲ ಬೇಕೋ ಆ ಟೈಮ್ನಲ್ಲಿ ಇವ್ರು ಹೋಗಿದ್ದಾರಾ ಇಲ್ಲೋ ಅನ್ನುವಂಥದ್ದು ಕೂಡ ಖಾತ್ರಿಪಡಿಸಿಕೊಳ್ಳುವ ಕೆಲಸಕ್ಕೆ ಮುಂದಾಗಿರುವಂಥದ್ದು. ಯಾಕಂದರೆ ಚಾರ್ಜ್ ಶೀಟ್ ಸಲ್ಲಿಸುವಂಥ ಸಂದರ್ಭದಲ್ಲಿ ಚಾರ್ಜ್ ಶೀಟ್ನಲ್ಲಿ ಭಾಳ ಉಲ್ಲೇಖವನ್ನು ಮಾಡುವಂಥ ಕೆಲಸವನ್ನು ಪೊಲೀಸರು ಮಾಡಬೇಕಾಗತ್ತೆ. ಹಾಗಾಗಿ ಈ ಒಂದು ಪ್ರಕರಣವನ್ನು ಭಾಳ ಗಂಭೀರವಾಗಿ ತೆಗೆದುಕೊಂಡಿರುವಂಥ ಕಾಮಾಕ್ಷಿಪಾಳ್ಯ ಪೊಲೀಸರು ಎಲ್ಲೂ ಕೂಡ ಚಾರ್ಜ್ ಶೀಟ್ನಲ್ಲಿ ಲೋಪದೋಷಗಳು ಆಗಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಈ ಒಂದು ತಾಳೆ ಕೆಲಸ ಮಾಡ್ತಿದ್ದಾರೆ ಅನ್ನುವಂಥ ಮಾಹಿತಿ ಇರುವಂಥದ್ದು. ಇನ್ನು ಈ ಒಂದು ಪ್ರಕ್ರಿಯೆಗೆ ಸುಮಾರು 20 ರಿಂದ 30 ದಿನಗಳ ಕಾಲ ಸಮಯಾವಕಾಶ ಕಾಮಾಕ್ಷಿಪಾಳ್ಯ ಪೊಲೀಸರಿಗಿದೆ ಚಾರ್ಜ್ ಶೀಟ್ ಸಲ್ಲಿಸಲಿಕ್ಕೆ. ಹಾಗಾಗಿ ಆ ಸಮಯಾವಕಾಶದ ಒಳಗಾಗಿ ಈ ಎಲ್ಲ ಪ್ರಕ್ರಿಯೆಗಳನ್ನು ಮುಗಿಸಿ ಚಾರ್ಜ್ ಶೀಟ್ ಸಲ್ಲಿಸಲಿಕ್ಕೆ ಕಾಮಾಕ್ಷಿಪಾಳ್ಯ ಪೊಲೀಸರು ತಯಾರಿಯನ್ನು ಮಾಡ್ಕೊಳ್ತಿರುವಂಥದ್ದು. ಅರುಣ್.